ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 2025 ಡಿಸೆಂಬರ್ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಈ ಒಂದು ಶುಭ ಮಾಸ ಅಥವಾ ಶುಭ ತಿಂಗಳು ಅಂತ ನೋಡಿದಾಗ, ಮಿಥುನ ರಾಶಿಯವರಿಗೆ ಡಿಸೆಂಬರ್ 5ನೇ ತಾರೀಕು ತನಕ ಗುರು ದ್ವಿತೀಯದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ನಿಂತಿರತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ನಿಮ್ಮ ಕೈ ಸೇರ್ತವೆ, ಎಲ್ಲವೂ ಶುಭ ಆಗ್ತದೆ, ಹಣಕಾಸು ಕೈಗೂಡುತ್ತೆ, ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾರೆ, ಹೊರದೇಶದ ಪ್ರಯಾಣ ನಿಮಗೆ ಸಿಗುತ್ತೆ, ಜಗಳಗಳು ಗಲಾಟೆಗಳೆಲ್ಲ ಬಿಟ್ಟೋಗ್ತವೆ. ಯಾವುದಾದ್ರು ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದರೆ ಆ ಕೇಸೆಲ್ಲ ಖುಲಾಸೆ ಆಗ್ತದೆ, ಅದೆಲ್ಲ ಬಿಟ್ಟೋಗಿ ನೀವು ಏನಂತಾರೆ ನಿಮ್ಮನ್ನು ಸ್ವತಂತ್ರ ವ್ಯಕ್ತಿಗಳಾಗಿ ಬದುಕ್ತೀರಿ. ಯಾವುದೇ ಕೋರ್ಟ್ ಕಚೇರಿಗಳು ಮೊಕದ್ದಮೆಗಳು ನಿಮ್ಮನ್ನು ಕಾಡೋದಿಲ್ಲ. ಅನಂತರ ಆರೋಗ್ಯವಂತರಾಗ್ತೀರಿ. ಮನೆಯಲ್ಲಿ ಇರ್ತಕ್ಕಂಥ ಅನಾರೋಗ್ಯ ಯಾರಿಗಾದ್ರೂ ಇದ್ದರೆ ಆರೋಗ್ಯ ನಿಮ್ಮನ್ನು ಕಾಪಾಡುತ್ತೆ. ವಿಶೇಷವಾಗಿ ಗರ್ಭಕ್ಕೆ ಸಂಬಂಧಪಟ್ಟಂಥ ತೊಂದರೆ ತಾಪತ್ರೆಗಳಿದ್ದರೆ ನಿಮಗೆ ಅದು ಕಾಪಾಡುತ್ತೆ. ದೇಹದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿ ಅದರಲ್ಲಿ ತೊಂದರೆ ತಾಪತ್ರೆಗಳಿದ್ರೆ ಅದು ನಿಮಗೆ ಶುಭ ಆಗುತ್ತೆ. ಅದೇ ಮಿಥುನ ರಾಶಿ ಮುಂದುವರೆದ ಹಾಗೆ 5ನೇ ತಾರೀಕು ಆದಮೇಲೆ ಆ ಗುರು ಜನ್ಮಕ್ಕೆ ಬರ್ತಾನೆ. ಜನ್ಮಗುರು ವನವಾಸವನ್ನು ಕೊಡ್ತಾನೆ. ಅಂದರೆ ವನವಾಸ ಅಂತ ಬಂದಾಗ ಪ್ರಯಾಣಗಳನ್ನು ನಾವು ತಡೆಗಟ್ಟಬೇಕು. ಅನಂತರ ಇರುವುದರಲ್ಲೇ ನಾವು ಏನಾದರೂ ಹೊಸದನ್ನು ಕಂಡುಹಿಡ್ಕೋಬೇಕೆ ವಿನಃ ಹೊಸದನ್ನ ಮಾಡಲಿಕ್ಕೆ ಹೋಗಬಾರ್ದು. ಹೊಸದಾಗಿ ಮಾಡೋಕೆ ಹೋದರೆ ಅಲ್ಲಿ ಅರ್ಧಬರ್ಧಾಗಿ ಅದು ನಮಗೆ ಸಂಕಷ್ಟಕ್ಕೆ ಬರುತ್ತೆ. ಹೊಸದನ್ನೇ ಯಾವುದು ಪ್ರಾರಂಭ ಮಾಡೋದು ಬೇಡ. ಏನೇನು ಕೈಯಲ್ಲಿದೆಯೋ ಅದನ್ನು ಏನು ನಾವು ಪ್ರಾರಂಭ ಮಾಡಿರ್ತೀವೋ ಅದನ್ನು ಮುಂದುವರಿಸ್ಬೇಕು. ಮಕ್ಕಳಲ್ಲಿ ವಿದ್ಯಾಭ್ಯಾಸ, ಹಿರಿಯರಲ್ಲಿ ಆರೋಗ್ಯ, ವಿದ್ಯಾರ್ಥಿಗಳಿಗೆ ಶುಭ, ವಿದ್ಯಾಭ್ಯಾಸ ಉನ್ನತಿ ಎಲ್ಲವೂ ಸಿಗುತ್ತೆ. ಆದರೆ ವ್ಯಾಪಾರಸ್ಥರಿಗೆ, ಗೃಹಸ್ಥರಿಗೆ ವನವಾಸದ ಸೂಚನೆ. ವನವಾಸ ಆದರೆ ಎಲ್ಲವೂ ಇರುತ್ತೆ, ಏನನ್ನೂ ಅನುಭವಿಸ್ಲಿಕ್ಕಾಗಲ್ಲ. ಅದಕ್ಕೆ ವನವಾಸ ಅಂತ ಕರೀತಾರೆ. ಇಂತಹ ವನವಾಸದಿಂದ ನಾವು ಹೇಗೆ ಹೊರಗೆ ಬರೋದು ಅಂದರೆ ಒಂದು ಗುರುಗ್ರಹದ ಶಾಂತಿ ಹೋಮ ಆಗಲೇಬೇಕು. ಓಂ ಗುರುವೇ ನಮಃ ಅಂತೇಳಿ 1008 ಸಾರಿ 19 ದಿನಗಳ ಕಾಲ ನೀವು ಗುರು ಜಪವನ್ನು ಮಾಡಿಕೊಳ್ಳೇಬೇಕು. ಇದಕ್ಕೆ ಬೇರೆ ದಾರಿನೇ ಇಲ್ಲ. ದಾನವನ್ನು ಮಾಡಬೇಕು, ಧರ್ಮ ಮಾರ್ಗದಲ್ಲಿರಬೇಕು, ಋಷಿಕುಲ ಗುರುಕುಲಗಳನ್ನು ಭೇಟಿ ಮಾಡಬೇಕು, ಮಠಗಳಿಗೆ ಹೋಗಬೇಕು, ಅಲ್ಲಿ ಆಶೀರ್ವಚನ ತಗೋಬೇಕು. ಎಲ್ಲೆಲ್ಲಿ ಗುರು ಸನ್ನಿಧಾನ ಇರುತ್ತೋ ಅಲ್ಲೆಲ್ಲ ಭೇಟಿ ಕೊಡಬೇಕು. ಜೊತೆಯಲ್ಲಿ ದಾನವನ್ನು ಮಾಡಬೇಕು. ಕಡಲೆಕಾಳದ ದಾನ ಮಾಡಬೇಕು, ಅನ್ನದಾನವನ್ನು ದಾನ ಮಾಡಬೇಕು, ಸಿಹಿಯನ್ನು ದಾನ ಮಾಡಬೇಕು. ಸಿಹಿ ಅಂದರೆ ಗುರು, ಸಿಹಿಯನ್ನು ದಾನ ಮಾಡಬೇಕು. ಅನಂತರ ಅನ್ನದಾನವನ್ನು ಮಾಡಲೇಬೇಕು. ಮಾಡಿದಾಗ ಆ ಪ್ರಜಾಪತಿ ಅನ್ನದಾತ ಸೌಖ್ಯ ಒಂದು ಆ ಗುರುಗ್ರಹ ಕೊಡ್ತಕ್ಕಂಥ ಸಂಕಷ್ಟದಿಂದ ನೀಚೆ ಬರಬೇಕಾದ್ರೆ ನಾವು ಈ ಅನ್ನದಾನವನ್ನು ಈ ಮಿಥುನ ರಾಶಿಯವರು ಮಾಡಲೇಬೇಕು. ಇಲ್ಲ ನಾವು ಬಡತನ ಇದೆ, ನಮಗೆ ಅಷ್ಟೆಲ್ಲ ಶಕ್ತಿ ಇಲ್ಲ, ಅನ್ನದಾನ ಮಾಡೋದು ಎಲ್ಲಿ ಅಂದರೆ, ಅನ್ನದಾನ ಅಂದರೆ ಒಂದು ಮೂಟೆ ಅಕ್ಕಿ ಕೊಡಬೇಕು ಅಂತ ಏನಿಲ್ಲ. ಒಂದು 10 ಊಟಕ್ಕಾಗೋಷ್ಟು ಊಟವನ್ನು ಕೊಟ್ಟರು ಸಾಕು. 1 kg ಅಕ್ಕಿಯನ್ನು ಅನ್ನದಾನಕ್ಕೆ ಕೊಟ್ಟರು ಸಾಕು. ಅಥವಾ ಒಬ್ಬ ವ್ಯಕ್ತಿಗೆ 1 ಹೊತ್ತಿನ ಊಟವನ್ನು ಕೊಟ್ಟರು ಸಾಕು. ಅಥವಾ ಒಂದು ಪ್ರಾಣಿಗೆ ಒಂದು ಆಹಾರವನ್ನು ಕೊಟ್ಟರು ಸಾಕು. ಅದಷ್ಟೇ ಸಾಕು, ನೀವು ಇಡೀ ಮಿಥುನ ರಾಶಿಯನ್ನು ಕಾಡ್ತದೆ. ನೀವೆಲ್ಲ ಹೇಳ್ತೀರಿ, ಹೌದು ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಕೇಳಿದ್ವಿ, ಪ್ರತಿ ವಾರ ಪ್ರತಿ ತಿಂಗಳು ನಮ್ಮ ಎಲ್ಲರ ಮನೆಯವರ ಹೆಸರಲ್ಲಿ ಅಲ್ಲೊಂದು ಈಶ್ವರನ ದೇವಸ್ಥಾನದಲ್ಲಿ ಅಭಿಷೇಕ ಅರ್ಚನೆ ಕೊಟ್ಬಿಟ್ಟಿದ್ವಿ, ನಮ್ಮ ಹೆಸರಲ್ಲಿ ಅವ್ರು ಪೂಜೆ ಮಾಡ್ತಾರೆ, ಪ್ರಸಾದವನ್ನು ಕಳಿಸ್ತಾರೆ ಅಂತಲೂ ಇರ್ಬೋದು. ಅಥವಾ ನಾವು ಅನುದಾನ ಕೇಳ್ಬಿಟ್ಟಿದ್ದೀವಿ, ನಮ್ಮ ಹೆಸರಲ್ಲಿ ನಾವು ಒಂದು ಡೆಪಾಸಿಟ್ ಇಟ್ಟಿದ್ದೀವಿ, ಅಥವಾ ಪ್ರತಿ ತಿಂಗಳು ನಾವು ಅನುದಾನಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಅದು ಬೇರೆ. ಮತ್ತೆ ಅದು ಫಲ ಬರೋಲ್ವಾ? ಬರುತ್ತೆ. ಆದರೆ ಸಮಯ ಚೆನ್ನಾಗಿರುವಾಗ ಫಲ ಕೊಡುತ್ತೆ. ಸಮಯ ಚೆನ್ನಾಗಿರುವಾಗ ಫಲ ಕೊಡುತ್ತದು. ಸಮಯ ಕೆಟ್ಟಾಗ ಸಂಕಲ್ಪ ಮಾಡಬೇಕು. ನಿತ್ಯ ನೈಮಿಕ ಕಾಮ್ಯ. ದಶರಥ ಮಹಾರಾಜನಿಗೆ ಅವನು ಎಷ್ಟೋ ದಾನ ಧರ್ಮಗಳನ್ನು ಮಾಡಿದ್ದಾನೆ, ಅದರಿಂದ ರಾಜನಾಗಿದ್ದಾನೆ. ಆದರೂ ಅವನಿಗೆ ಸಂತಾನ ನಿಧಾನ ಆಗ್ತದೆ. ಅವಾಗ ಏನು ಮಾಡ್ತಾನೆ ಅವನು? ದಶರಥ ಮಹಾರಾಜ ಏನು ಪೂಜೆ ಮಾಡಿರ್ಲಿಲ್ವೇ? ಪೂಜೆ ಮಾಡಿದ್ದ. ಮತ್ತೆ ಯಾಕೆ ಅವನು ಸಂತಾನ ಆಗಲಿಲ್ಲ? ಅವನು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಬೇಕು.
ನೀವು ನಿತ್ಯ ಅನ್ನದಾನ ಮಾಡಿದ್ರು, ದೇವಸ್ಥಾನದಲ್ಲಿ ಪ್ರತಿ ವಾರ ನೀವೇನಾದರೂ ಕೊಡ್ತಾ ಇದ್ರು, ಅಥವಾ ಪ್ರತಿ ವಾರ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ರು, ಪ್ರತಿನಿತ್ಯ ಹೋಗ್ತಾ ಇದ್ರು, ಸಂಕಲ್ಪ ಆಗ್ಬೇಕೇನಂತ ಸಕಲ ಗ್ರಹ ಏಕದಶ ಫಲ ಪ್ರಾಪ್ತಾರ್ಥಂ, ನಮ್ಗೆಲ್ಲ ಗ್ರಹಗಳು ಶುಭವನ್ನು ಕೊಡ್ಲಿ ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ನಮಗೆ ಗುರುವನ್ನ ಪ್ರಾರ್ಥನೆ ಮಾಡಿಕೊಂಡು ಅನ್ನದಾನವನ್ನು ಮಾಡಿದ್ರೆ, ಗುರುವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಆ ಸಂಕಲ್ಪದಿಂದ ಆ ಡಿಸೆಂಬರ್ ತಿಂಗಳಲ್ಲಿ ಬರತಕ್ಕಂಥ ಎಲ್ಲ ತಾಪತ್ರಗಳಿಂದ ನೀವು ದೂರ ಆಗ್ತೀರಿ. ಹಾಗಾಗಿ 12ನೇ ಮನೆಯಲ್ಲಿ ಏನು ಯಾವುದೇ ಗ್ರಹಗಳಿಲ್ಲ, ಆದರೆ ಈ ಮಿಥುನ ರಾಶಿಗೆ 10ರಲ್ಲಿ ಶನಿ ಸಂಚಾರ, ಅನಂತರ 5ರಲ್ಲಿ ಬುಧ ಸಂಚಾರ, ಆ ಭೂಮಿ ಯೋಗ ಆಗ್ತದೆ, ಮಿತ್ರರಿಂದ ಸುಖ ಉಂಟಾಗ್ತದೆ. 6ರಲ್ಲಿ ಸೂರ್ಯ ಸಂಚಾರ, ಸರ್ಕಾರದ ಕೆಲಸ ಕಾರ್ಯಗಳಾಗ್ತವೆ. 6ರಲ್ಲಿ ಮಂಗಳ, ಜಗಳಗಳು ಸಾಲಗಳೆಲ್ಲ ತೀರೋಗ್ತವೆ. ಅನಂತರ ಇನ್ನು 9ರಲ್ಲಿ ರಾಹು, ದೃಷ್ಟಿದೋಷಗಳು, ಶತ್ರುಗಳ ನಿರ್ಮೂಲನೆ ಆಗ್ತದೆ. ಎಲ್ಲವೂ ಶುಭ ಇದೆ ಮಿಥುನ ರಾಶಿಯವರಿಗೆ. ಆದರೆ ಏನಪ್ಪಾ ಅಂದರೆ ಜನ್ಮದಲ್ಲಿ ಗುರು ಓಡಾಡುವಾಗ ವನವಾಸ ಮಾಡಬೇಕಾಗ್ತದೆ. ಪಾಂಡವರಿಗೆ ಜನ್ಮಗುರು ಒಂದು ವನವಾಸ ಮಾಡಿದ್ರು, ಅಣ್ಣ ತಮ್ಮಂದಿರಿದ್ರು, ಪತ್ನಿ ಇದ್ಲು, ತನ್ನ ಕಷ್ಟ ಸುಖಗಳಿಗೆ ಕಾಯ್ದು ಆಶೀರ್ವಾದ ಮಾಡಲಿಕ್ಕೆ ಶ್ರೀಕೃಷ್ಣರು ಇದ್ರು. ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಇದ್ರು, ಪತ್ನಿ ಇದ್ಲು, ಅಕ್ಷಯ ಪಾತ್ರೆ ಇತ್ತು. ಅವರು ಕ್ಷತ್ರಿಯರು. ಅರ್ಜುನ, ಭೀಮ ಅಂತ ಅಜಾನುಬಾಹುಗಳು, ಘಟಾನುಘಟಿಗಳಿದ್ರು ಕೂಡ ಅವರು ತನ್ನ ಜನ್ಮಗುರು ಅಂತ ಬಂದಾಗ ಅವರು ವನವಾಸವನ್ನು ಮಾಡಲೇಬೇಕಾಗಿ ಬಂತು. ಕಾಡಿನಲ್ಲಿ ಅವರು ವನವಾಸವನ್ನ ಮಾಡಿದ್ರು, ಅಜ್ಞಾತವಾಸವನ್ನು ಮಾಡಿದ್ರು. ಅದರಿಂದ ಈ ಜನ್ಮಗುರು ಅತ್ಯಂತ ದೋಷಕಾರಿ. ನಾವು ಏನು ಪರಿಹಾರಗಳನ್ನು ಹೇಳಿದಿನೋ ಆ ಪರಿಹಾರವನ್ನು ಹೇಳ್ಕೊಳ್ಳೋದ್ರಿಂದ ಮಕ್ಕಳಲ್ಲಿ ಆರೋಗ್ಯ, ವಿದ್ಯಾಭ್ಯಾಸ, ಗಂಡ ಹೆಂಡತಿಯರ ಸಂಸಾರದ ಕಲಹ, ನಮಗೆ ಜಡ್ಜ್ ಅಂದರೆ ನಾವು ಗುರು ಅಂತ ಕರಿತೀವಿ, ಅಂತಹ ಸರ್ಕಾರದ ಕೆಲಸ ಕಾರ್ಯಗಳಾಗಲಿ ಅಥವಾ ಕೋರ್ಟಲ್ಲಿರ್ತಕ್ಕಂಥ ಕೇಸ್ಗಳಾಗಲಿ ಎಲ್ಲದಿಂದ ಹೊರಗಡೆ ಮುಕ್ತಿ ತಗೊಂಡು ಧರ್ಮ ಮಾರ್ಗದಲ್ಲಿ ನಡೀಲಿಕ್ಕೆ, ನಮ್ಮ ಸ್ವತ್ತನ್ನು ನಾವು ಅನುಭವಿಸ್ಲಿಕ್ಕೆ ಗುರು ಜ್ಞಾನಕಾರಕ ಅಂತ ಕರಿತೀವಿ. ಯಾವಾಗ ಮನುಷ್ಯನಿಗೆ ಜ್ಞಾನ ಕೆಟ್ಟೋಗ್ತದೋ ಅವನು ಹುಚ್ಚಿನ ಥರ ಬಿಹೇವ್ ಮಾಡ್ತಾನೆ, ಯಾವುದನ್ನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಗೌರವಕ್ಕೆ ಧಕ್ಕೆ ಬರುತ್ತೆ. ಅದರಿಂದ ನೀವು ಗುರುಗ್ರಹದ ಒಂದು ಸಣ್ಣ ಶಾಂತಿ ಹೋಮವನ್ನು ಮಾಡ್ಕೊಳ್ಳಿ, ಕಡಲೆಕಾಳದ ದಾನ ಮಾಡಿ, ಸಿಹಿಯನ್ನು ದಾನ ಮಾಡಿ, ಕೆಂಪು ಹೂವನ್ನು ಶಿವನಿಗೆ ಅರ್ಪಿಸಿ, ಅಥವಾ ನಾರಾಯಣನಿಗೆ ಕೆಂಪು ಬಣ್ಣದ ಹಣ್ಣುಗಳನ್ನು ಕೊಟ್ಟು ಬಡವರಿಗೆ ದಾನವನ್ನು ಮಾಡಿ. ಈ ಮಿಥುನ ರಾಶಿಯವರಿಗೆ ಶುಭ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ತಮಗೆ ಒಳ್ಳೆಯದಾಗಲಿ.